ದುಡ್ಡು ಮಾಡ್ಬೇಕಷ್ಟೇ, ಸಾರ್ವಜನಿಕರು ಇದಿಲ್ಲ ಏನಿಲ್ಲ, ದುಡ್ಡೊಂದು ಬೇಕಷ್ಟೇ ಅಲ್ಲ ನಿಮಗೆ. ಸರ್, ಈ ತಿನ್ನೋ ವಸ್ತುಗಳನ್ನ ಈಗ ಇತರ ಓಪನ್ ಆಗಿ ಇಡ್ಬೋದಾ? ಇಲ್ಲ, ಜನ ಸಾರ್ವಜನಿಕರು ಓಡಾಡ್ತಾರೆ, ಧೂಳು ಬೀಳಾಗ್ತಾ ಇದೆಲ್ಲ ಏನಾಗಲ್ವಾ ಇಲ್ಲಿ? ಈ ತರ ಇಡ್ಬೋದಾ? ಮತ್ತೆ ಇಟ್ಟಿದ್ದೀರಾ? ಕವರ್ ಖಾಲಿ ಅಲ್ಲ ನೋಡಿ, ದಿನ ನಿಮ್ದಿದೆ, ಇವತ್ತೇನು ಕವರ್ ಖಾಲಿ ಆಗಿದೆ ಅಂದ್ರೆ ಈ ತರ ಕೊಡ್ತಾರ ಜನಕ್ಕೆ ತಿನ್ಲಿಕ್ಕೆ? ಮಕ್ಳಿಗೆಲ್ಲ ಕಾಯಿಲೆ ಬಂದ್ರೆ ನೀವು ನೋಡ್ತೀರಾ ಏನ್ ಸರ್? ಈ ತರ ಇಡ್ಬೋದಾ ಅಂತ ಕೇಳ್ತಾ ಇದೀನಿ ನಿಮಗೆ. ಕವರ್ ಖಾಲಿ ಆಗಿದೆ, ಈಗ ಹೆಂಗ್ ಬಂತು ಹೊರಗಡೆ? ಕೈಯಲ್ಲಿ ಇದೆಯಲ್ಲ ಕವರ್, ಇಡ್ಲೇಬಾರ್ದು. ಫಸ್ಟ್ ಆಫ್ ಆಲ್ ಹಳೇದು ಹೊಸದು, ಮಕ್ಳೆಲ್ಲ ತಿನ್ ಕಾಯಿಲೆ ಬಂದ್ರೆ ನೀವು ನೋಡ್ತೀರನ್ರಿ? ಹೇಳಿ, ಅಲ್ಲ ನೀವು ನೋಡ್ತೀರಾ? ಒಂದ್ ಹಾಕಿಲ್ಲ ನೋಟಿಸ್, ಮಕ್ಳಿಗೆ ಏನಾರ ಕಾಯಿಲೆ ಬಂದ್ರೆ ನಾವು ನೋಡ್ತೀವಿ, ಜನಕ್ಕೆ ಏನಾರ ಆಯ್ತು ಅಂದ್ರೆ. ಈ ತರ ಓಪನ್ ಆಗಿ ಇಟ್ಟಿದ್ದೀರಲ್ಲ ತಿನ್ನೋದನ್ನ, ಎಷ್ಟು ಜನ ಓಡಾಡಲ್ಲ ಇಲ್ಲಿ ನೋಡಿ. ಸುಮ್ ದುಡ್ಡು ಮಾಡ್ಬೇಕಷ್ಟೇ, ಸಾರ್ವಜನಿಕರು ಇದಿಲ್ಲ ಏನಿಲ್ಲ, ದುಡ್ಡೊಂದು ಬೇಕಷ್ಟೇ ಅಲ್ಲ ನಿಮಗೆ. ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಯಾರಿಗಾರ ಏನಾರ ಕಾಯಿಲೆ ಬಂತು, ಇಲ್ಲ ಏನಾರ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಸಾಮಾನ್ಯವಾಗಿ ಎಲ್ಲರ ಬಯಲು ಬರ್ತಾ ಇರೋದು, ತಿನ್ನೋ ಅನ್ನ ಸರಿ ಇಲ್ಲ ಕಣ್ರಿ, ತಿನ್ನೋ ಅನ್ನ ವಿಷ ಆಗಿದೆ ಅಂತ. ತಿನ್ನೋ ಅನ್ನ ವಿಷವಾಗಿ ಸಾವಿರಾರು ಕಾಯಿಲೆಗಳು ಬರ್ತಿದ್ರು, ಸಾರ್ವಜನಿಕರು ತಲೆ ಕೆಡಿಸ್ಕೊಂತಿಲ್ಲ. ಇದನ್ನೇ ಬಂಡವಾಳ ಮಾಡ್ಕೊಂತಿರೋಂತ ವ್ಯಾಪಾರಿಗಳು ದುಡ್ಡು ಮಾಡಕ್ಕೋಸ್ಕರ ಎಂತ ನೀಚ್ ಕೆಲಸಕ್ಕೆ ಇಳಿಯಕ್ಕೂ ರೆಡಿ ಆಗಿದ್ದಾರೆ. ನಮ್ ದೇಶದಲ್ಲಿ ಆಹಾರದ ವಿಚಾರವಾಗಿ ಎಷ್ಟು ನಿರ್ಲಕ್ಷ್ಯ ಇದೆ, ಅದು ವ್ಯಾಪಾರಿಗಳು ಎಷ್ಟು ಕಳಪೆ ಇರೋದು, ಎಷ್ಟು ವಿಷಕಾರಿ ಅಂತ ಫುಡ್ಗಳನ್ನ ಸಾರ್ವಜನಿಕರಿಗೆ ತಿನ್ಲಿಕ್ಕೆ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಅದರಲ್ಲೂ ನಮ್ಮ KSRTC ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಪೇಷಂಟ್ಸ್ ಗಳು, ವಯಸ್ಸಾದವರು, ಎಳೆ ಮಕ್ಕಳುಗಳು ಇವರೆಲ್ಲ ಬಂದು ತಿನ್ನುವಂತ ವಸ್ತುಗಳನ್ನ ಎಷ್ಟು ಜೋಪಾನವಾಗಿ, ಎಷ್ಟು ಜಾಗ್ರತೆಯಾಗಿ, ಎಷ್ಟು ಹೈಜಿನಿಕ್ ಆಗಿ ಇವ್ರು ಸೇಲ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಬೇಜಾರಾಗ ಸಂಗತಿ ಏನಪ್ಪಾ ಅಂದ್ರೆ, ಶಿವಮೊಗ್ಗ ಒಂದು ಸಿಟಿ, ಇಲ್ಲಿಗೆ ಏನಿಲ್ಲ ಅಂದ್ರೂ ಬಸ್ ಸ್ಟ್ಯಾಂಡಿಗೆ ಸಾವಿರಾರು ಜನ ದಿನ ಓಡಾಡ್ತಾರೆ. ಇವರಿಗೆಲ್ಲ ಲಕ್ಷಾಂತರ ರೂಪಾಯಿ ಗಟ್ಟಲೆ ವ್ಯಾಪಾರ ಆದ್ರೂ ಜನಕ್ಕೆ ಈ ತರ ವಿಷಕಾರಿ ಫುಡ್ಗಳನ್ನ ತಿನ್ನಿಸ್ತಾರಲ್ಲ, ಇವರಿಗೆಲ್ಲ ಮನುಷ್ಯತ್ವ ಅನ್ನೋದು ಇದೆಯೋ ಇಲ್ಲ ಅಂತ ದೇವರೇ ಗೊತ್ತಿಲ್ಲ. ದುಡ್ಡೊಂದು ಇದೆ ಅಂದ್ರೆ, ದುಡ್ಡೊಂದು ಬರುತ್ತೆ ಅಂದ್ರೆ ಎಂತ ನೀಚ್ ಕೆಲ್ಸಕ್ಕೂ ಇಳಿತಾರೆ ಈಗಿನ ಕಾಲದ ಜನ ಅನ್ನೋದು ಇದೊಂದು ಗ್ರೇಟ್ ಎಕ್ಸಾಂಪಲ್ ಅನ್ಬೋದು. ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಏಜೆನ್ಸಿಗಳಾಗ್ಲಿ ಏನಕ್ಕಿದ್ದಾರೆ, ಇಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಇಲ್ಲೊಂದೇ ಕಡೆ ಅಂತಲ್ಲ, ನೀವೆಲ್ಲೇ ಹೋಗಿ ತಿನ್ನೋ ಆಹಾರನ ಇಷ್ಟು ಓಪನ್ ಆಗಿ ಇಟ್ಕೊಂಡು, ಇಲ್ಲ ಅಂದ್ರೆ ಅದು ಹಾಕೋ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡ್ಬೇಕಂಡ್ರೆ ನೀವು ಒಂದೊಂದ್ ಕಡೆ ಅದನ್ನ ನೋಡಕ್ಕೆ ಆಗಲ್ಲ. ಹೋಟೆಲ್ಗಳಾಗ್ಲಿ, ಸಣ್ಣ ಸಣ್ಣ ಗಾಡಿಗಳಾಗ್ಲಿ, ಅವ್ರು ಇಟ್ಕೊಂಡು ಮಾಡ್ತಿರೋ ಜಾಗನೇ ನೋಡಕ್ಕಾಗಲ್ಲ. ಬಟ್ ಆದ್ರೂ ಅವರು ವರ್ಷಾನ್ಗಟ್ಲೆಗಳಿಂದ ಮಾಡ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಈ ಅಧಿಕಾರಿಗಳು ಏನಾರ ಬ್ಯಾಕ್ ಡೋರ್ ಇಂದ ಏನಾರ ಇವರಿಗೆ ಸಮರ್ಥನೆ ಕೊಡ್ತಿದಾರಾ, ಇಲ್ಲ ಅವರು ಅಧಿಕಾರಿಗಳು ಕೆಲಸ ಮಾಡ್ಬೇಕು ಅನ್ನೋದು ಮರ್ತೇ ಹೋಗಿದಾರ ಅಂತ ದೇವರನಿಗೂ ಅರ್ಥ ಆಗ್ತಾ ಇಲ್ಲ. ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಿರೋ ವಿಚಾರ ಏನಪ್ಪಾ ಅಂದ್ರೆ, ಹೊರಗಡೆ ಎಲ್ಲೇ ಹೋದ್ರು ಇದೇ ತರ ಜನ ಇದಾರೆ, ಇದೇ ತರ ಊಟ ಇದೆ, ಆದಷ್ಟು ವಿಚಾರ ಮಾಡಿ ನೋಡಿ ಊಟ ಮಾಡೋದ್ ಕಲೀರಿ, ಇಲ್ಲಾಂದ್ರೆ ನಿಮ್ಮ ಆರೋಗ್ಯನ ಹಾಳಾಗುತ್ತೆ. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.